ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ. ಬಂಧುಗಳೇ, ಕೆಲಸದ ಒತ್ತಡದ ಕಾರಣಕ್ಕಾಗಿಯೋ ಅಥವಾ ನಾನಾ ಕಾರಣಗಳಿಗಾಗಿ ನಾವು ಇತ್ತೀಚೆಗೆ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೇವೆ. ನಾವು ಎಂಥದ್ದೇ ಯಶಸ್ಸನ್ನ ಕಂಡಿರಲಿ ಅಥವಾ ಎಂಥದ್ದೇ ಸ್ಥಾನದಲ್ಲಿರಲಿ, ಅದೆಷ್ಟೇ ಹಣವನ್ನ ಮಾಡಿರಲಿ, ಆರೋಗ್ಯ ಸರಿ ಇಲ್ಲ ಅಂತಾದ್ರೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹೀಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತನ್ನ ಹಿರಿಯರು ಸದಾ ಕಾಲ ಹೇಳ್ತಿರ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಹೇಗೆ ಅಂದ್ರೆ, ನಾವು ಏನೇನೋ ಟ್ರೀಟ್ಮೆಂಟ್ ಅನ್ನು ತಗೊಳ್ತೀವಿ, ಆದ್ರೆ ಅದಕ್ಕೆ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ. ಹೀಗಾಗಿ ಜೀವನ ಪೂರ್ತಿ ಆ ಆರೋಗ್ಯ ಸಮಸ್ಯೆಯಿಂದ ನಾವು ಕೊರಗ್ತಾ ಇರ್ತೀವಿ. ಹೀಗಾಗಿ ಇತ್ತೀಚೆಗೆ ಹೊಸ ಹೊಸ ಚಿಕಿತ್ಸಾ ವಿಧಾನಗಳೆಲ್ಲವೂ ಕೂಡ ಬಂದಿದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇತ್ತೀಚೆಗೆ ಒಂದು ಚಿಕಿತ್ಸಾ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇದೆ, ಪಾಪ್ಯುಲರ್ ಆಗ್ತಾ ಇದೆ. ಸೆಲೆಬ್ರಿಟಿಗಳು, ಉದ್ಯಮಿಗಳು, ಪೊಲಿಟಿಷಿಯನ್ಸ್ಗಳು ಎಲ್ಲರೂ ಕೂಡ ಈ ಚಿಕಿತ್ಸಾ ವಿಧಾನದ ಮೊರೆ ಹೋಗ್ತಾ ಇದ್ದಾರೆ. ಇದನ್ನ ಒಂದು ರೀತಿಯಲ್ಲಿ ಅಚ್ಚರಿಯ ಚಿಕಿತ್ಸೆ ಅಥವಾ ಅಚ್ಚರಿಯ ಚಿಕಿತ್ಸಾ ವಿಧಾನ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇದೆ. ಆಕ್ಯುಪಂಕ್ಚರ್ ಎನ್ನುವಂತ ಚಿಕಿತ್ಸಾ ವಿಧಾನ. ನಿಮ್ಮಲ್ಲಿ ಒಂದಷ್ಟು ಜನ ಇದರ ಹೆಸರನ್ನ ಕೇಳಿರಬಹುದು, ಒಂದಷ್ಟು ಜನ ಕೇಳದೇ ಇರಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಹಾಗಾದ್ರೆ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಮಾಡಲಾಗುತ್ತೆ, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಇದೆ, ಅದರ ಸಂಪೂರ್ಣ ವಿವರವನ್ನ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಡಿಯೋ. ನಾನು ಸದ್ಯ ನೀವು ಗಮನಿಸ್ತಾ ಇರುವ ಹಾಗೆ ಜಯನಗರ 5th ಬ್ಲಾಕ್ ನಲ್ಲಿ ಇರುವಂತ ಒಲಿಸ್ಟಾ ಹೆಲ್ತ್ ಎನ್ನುವಂತ ಒಂದು ಆಸ್ಪತ್ರೆಯಲ್ಲಿ ಇದ್ದೇನೆ. ಸದ್ಯ ಇಲ್ಲಿ ಇರುವಂತ ಟ್ರೀಟ್ಮೆಂಟ್ ನ ವ್ಯವಸ್ಥೆ ಏನೇನೋ ಅದೆಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ. ನನ್ನ ಜೊತೆಗೆ ಎಕ್ಸ್ಪರ್ಟ್ ಆಗಿರುವಂತ ಡಾಕ್ಟರ್ ಪೂಜಾ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂದಾಗ ಅದನ್ನ ನಾವು ಕನ್ನಡದಲ್ಲಿ ಅಚ್ಚರಿಯ ಚಿಕಿತ್ಸಾ ವಿಧಾನ ಅಂತ ಕರಿತೀವಿ, ಅಥವಾ ವಿಭಿನ್ನ ಚಿಕಿತ್ಸಾ ವಿಧಾನ ಅಂತ ಕರಿತೀವಿ. ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ಎಲ್ಲವೂ ಕೂಡ ಇದೆ. ಆಕ್ಯುಪಂಕ್ಚರ್ ಅಂದಾಗ ಸ್ವಲ್ಪ ಬೇರೆ ರೀತಿಯಲ್ಲಿ ಅದು ಗುರ್ಸ್ಕೊಳ್ಳುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಒಂದಷ್ಟು ಜನ ಗೊತ್ತಿದ್ರು ಕೂಡ ಆಳವಾಗಿ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ಹೀಗಾಗಿ ನನ್ನ ಮೊದಲ ಪ್ರಶ್ನೆ ಅಂದ್ರೆ, ಏನಿದು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್? ಬೇಸಿಕಲಿ ಏನಿದು? ಸರ್, ಆಕ್ಯುಪಂಕ್ಚರು ನಮ್ಮ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಪ್ರತಿ ಒಂದೊಂದು ದೇಶದ್ದು ಒಂದೊಂದು ವಿಧಾನಗಳಿರುತ್ತೆ. ಇವಾಗ ನಮ್ಗೆ ಹೆಂಗೆ ಆಯುರ್ವೇದ ಇದೆಯೋ, ಚೈನೀಸ್ ಅವರಿಗೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ತೀವಿ, TCM ಅಂತ ಹೇಳ್ತೀವಿ. ಸೊ ತಂದೆ ಕಂಟ್ರಿಗಳು ಅವ್ರ ಟ್ರೆಡಿಷನ್, ಅವ್ರ ಸಂಸ್ಕೃತಿನ ಅಳವಡಿಸ್ಕೊಂಡು ಅವ್ರ ಚಿಕಿತ್ಸಾ ವಿಧಾನ ಶುರು ಮಾಡ್ತಾರೆ. ಇವಾಗ ನಾವೇನು ಮರ್ಮಸ್ಪರ್ಶ ಚಿಕಿತ್ಸೆ ಅಂತ ಹೇಳ್ತೀವಿ, ಅದು ಆಕ್ಯುಪ್ರೆಷರ್, ರೈಟ್? ಅದಕ್ಕಿಂತ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಫಾರ್ಮ್ ಅಂತ ಬಂದಾಗ ಆಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ಸೊ ಇವಾಗ ಕ್ಲಿನಿಕಲ್ ಆಕ್ಯುಪಂಕ್ಚರ್ ಇದೆ, ಅಡ್ವಾನ್ಸ್ ಆಕ್ಯುಪಂಕ್ಚರ್ ಇದೆ. ಸೊ ಇದೆಲ್ಲ ಏನು ಮಾಡುತ್ತೆ, ನಮ್ಮ ಮೈನ ಈಗ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಸರಿ ಮಾಡಬೇಕು ಅಂತಂದರೆ ಅವ್ರ ಮೈ, ಮನಸ್ಸು ಇದು ಎರಡೂನು ಸೇರಿ ಒಬ್ಬ ಮನುಷ್ಯನ ಆರೋಗ್ಯ ಸ್ಥಿತಿ ಬರುತ್ತೆ. ಅವಾಗ ಏನು ಮಾಡ್ತೀವಿ, ಇವಾಗ ಕೆಲವೊಬ್ಬೊಬ್ರು ಸ್ಟ್ರೆಸ್ ರಿಲೇಟೆಡ್, ನೀವು ಹೇಳಿದ್ರಿ ಒತ್ತಡಗಳಿಂದ ಬರುತ್ತೆ ತೊಂದರೆಗಳು ಅಂತ. ಇವಾಗ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಗಳಿಂದ ಏನಾಗ್ತಾ ಇದೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ರಾತ್ರಿ. ಇದ್ದಕ್ಕಿದ್ದಂಗೆ ಬೆಚ್ಚ ಬೀಳೋದು, ಗಾಬರಿ ಪಡೋದು, ಕೆಲವೊಬ್ಬೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಅದನ್ನ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಮತ್ತೆ ಇನ್ನು ಒತ್ತಡದಿಂದ ಸರ್ವಿಕಲ್ ಸ್ಪಾಂಡ್ಲೈಟಿಸ್ ಬರ್ತಾ ಇದೆ, ಸೊಂಟ ನೋವುಗಳು ಬರ್ತಾ ಇದೆ, ನರ್ವ್ ಇಂಪಿಂಜ್ಮೆಂಟ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಪೋಸ್ಚರ್ ರಿಲೇಟೆಡ್ ಬರ್ತಾ ಇದೆ. ಕೆಲವೊಬ್ಬೊಬ್ರಿಗೆ ಸ್ಟ್ರೆಸ್ ಇಂದ ಬರುತ್ತೆ. ಸೊ ಇದನ್ನ ಹಾಲಿಸ್ಟಿಕಲಿ ಇವಾಗ ಅವರಿಗೆ ಮೈ ಸರಿ ಮಾಡಬೇಕು. ಡಿಸ್ಕ್ ಬಲ್ಜ್ ಇದೆ, ಡಿಸ್ಕ್ ಬಲ್ಜ್ ಸರಿ ಮಾಡಬೇಕು. ಇವಾಗ ಸ್ಟ್ರೆಸ್, ಅವ್ರ ಊಟ ಹೇಗೆ ಮಾಡ್ತಾರೆ, ನಿದ್ದೆ ಹೇಗೆ ಮಾಡ್ತಾರೆ, ಇದೆಲ್ಲ ಒಂದು ಕ್ಯಾಟಗರಿಯಾಗಿ ಬರುತ್ತೆ, ಒಂದು ಗುಂಪಾಗಿ ಬರುತ್ತೆ ಇದು. ಸೊ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ನಾವೇನು ಡಯಾಗ್ನೋಸಿಸ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಸರಿ ಮಾಡ್ತಾ ಹೋದಾಗ ಒಬ್ಬ ಮನುಷ್ಯನ ಆರೋಗ್ಯ ಕಂಪ್ಲೀಟ್ಲಿ ಸರಿ ಹೋಗುತ್ತೆ, ರೈಟ್? ಇವಾಗ ನಮ್ಮ ಹತ್ರ ಬಂದವರು ಬ್ಯಾಕ್ ಪೇನ್ ಅಂತ ಬಂದ್ರೆ ಬರೀ ಬ್ಯಾಕ್ ಪೇನಿಗೆ ಟ್ರೀಟ್ಮೆಂಟ್ ಮಾಡಿ ನಾವು ಕಳಿಸಲ್ಲ. ನಮ್ಮ ಟ್ರೆಡಿಷನಲ್ ಮೆಡಿಸಿನ್ಸ್ ಪ್ರಕಾರ ಒಂದು ಪ್ರಾಬ್ಲಮ್ ಬರಬೇಕು ಅಂದ್ರೆ ಹಲವಾರು ರೀಸನ್ಗಳಿರುತ್ತೆ. ಸೊ ಇವಾಗ ಯಾರಾದರೂ ಯೂಶ್ವಲಿ, ನಾನು ಬ್ಯಾಕ್ ಪೇನ್ ಎಕ್ಸಾಂಪಲ್ ಏನಕ್ಕೆ ತಗೊಳ್ತಾ ಇದ್ದೀನಿ ಅಂತಂದ್ರೆ, 10ರಲ್ಲಿ ಒಂದು 5ರಿಂದ 6 ಜನಕ್ಕೆ ಬ್ಯಾಕ್ ಪೇನ್ ಅಂದ್ರೆ ಏನಂತ ಗೊತ್ತು, ಯಾಕಂದ್ರೆ ಅವರಿಗೂ ಬಂದಿರುತ್ತೆ, ರೈಟ್? ಸೊ ಆ ಥರ ಅಂತ ಬಂದಾಗ ಒಂದು ನಾವು ಅವ್ರ ಗ್ಯಾಸ್ಟ್ರಿಕ್ ಇದೆಯಾ, ಅವ್ರ ಊಟ ತಿಂಡಿಗಳು ಹೇಗಿದೆ, ಜೀರ್ಣ ಹೇಗಾಗ್ತಾ ಇದೆ ಅದು ನೋಡ್ತೀವಿ. ಇನ್ನು ಒಂದು ರಾತ್ರಿ ನಿದ್ದೆ ಬರ್ತಾ ಇದೆಯಾ. ಕೆಲವೊಬ್ಬೊಬ್ಬರು ರಾತ್ರಿ ನಿದ್ದೆ ಮಾಡಿದ್ದೀನಿ ಅಂತ ಹೇಳ್ತಾರೆ, ಬಟ್ ಬೆಳಗ್ಗೆ ಎದ್ದಾಗ ಅವ್ರಿಗೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಅನಿಸ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಆ ಥರದ್ರಲ್ಲಿ ಮೈಗೆ ರೆಸ್ಟೇ ಸಿಗ್ತಾ ಇಲ್ಲ,
ರೈಟ್. ಸೊ ಊಟ ತಿಂಡಿ ಒಂದು ನೋಡಿದ್ವಿ, ನಿದ್ದೆ ಒಂದು ನೋಡಿದ್ವಿ, ಅವ್ರು ಹೇಗೆ ಕೂತ್ಕೊಳ್ತಾರೆ ಆಫೀಸಲ್ಲಿ ಕೆಲಸ ಮಾಡುವಾಗ. ಕೆಲವೊಬ್ಬೊಬ್ಬರಿಗೆ ಪೋಸ್ಚರ್ ಬಗ್ಗೆ ಒಂಚೂರುನು ಅರಿವೇ ಇರಲ್ಲ. ಹೇಗಂದ್ರೆ ಚೇರ್ ಎತ್ತರ ಮಾಡ್ಕೊಳ್ತಾರೆ, ಡೆಸ್ಕ್ ತಗ್ಗಿದೆ ಅಂತ ಅಂದ್ಬಿಟ್ಟು ಚೇರ್ ಮೇಲೆ ಹೀಗೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅಥವಾ ಮಾನಿಟರ್ನ ಹೀಗೆ ನೋಡ್ತಾ ಇರ್ತಾರೆ. ಈ ಥರ ಎಲ್ಲ ಆದಾಗ ಪೋಸ್ಚರ್ ಪ್ರಾಬ್ಲಮ್ಗಳಿಂದನೂ ಅದಾಗತ್ತೆ. ರೈಟ್. ಇದನ್ನೆಲ್ಲ ಓವರ್ ಆಲ್ ಅಪ್ರೋಚ್ ಅಲ್ಲಿ ನಾವು ರೆಕ್ಟಿಫೈ ಮಾಡ್ತಾ ಹೋಗ್ತೀವಿ. ಇವಾಗ ಹೆಂಗೆ ಆಯುರ್ವೇದ ವಾತ ಪಿತ್ತ ಕಫ ಅಂತ ಹೇಳುತ್ತೋ, ನಮ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ಸ್ ಇಂದ ಪಂಚಭೂತಗಳ ಮೇಲೆ ಫೋಕಸ್ ಮಾಡ್ತೀವಿ ನಾವು. ಓಕೆ, ಪಂಚಭೂತಗಳ ಮೇಲೆ ಫೋಕಸ್ ಮಾಡ್ತೀವಿ ಅಂತಂದ್ರೆ ವಾತ ಪಿತ್ತ ಕಫನ ಸೈಡಲ್ಲಿ ಇಡ್ತೀವಿ ಅಂತಲ್ಲ, ಅದನ್ನು ಅಳವಡಿಸ್ಕೊಂಡು ನಮ್ಮ ಮಾಡರ್ನ್ ಮೆಡಿಸಿನ್ ಡಯಾಗ್ನೋಸಿಸ್ಗಳಿರುತ್ತೆ. ಇವಾಗ ಬ್ಯಾಕ್ ಪೇನ್ ಅಂತ ಅಂದ್ರೆ MRIಗಳಿದೆ ತಿಳ್ಕೊಳ್ಳೋದಕ್ಕೆ, ಬ್ಯಾಕಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಸ್ಕ್ಯಾನ್ಗಳಿದೆ. ಸೊ ಒಂದು ನಾವು ಪಲ್ಸ್ ನೋಡ್ತೀವಿ, ನಾಡಿ ಅಂತ ಏನ್ ಹೇಳ್ತೀವಲ್ಲ, ಒಂದು ನಾಡಿ ನೋಡ್ತೀವಿ. ಇನ್ನ ಒಂದು ಪಂಚಭೂತಗಳ ಪ್ರಕಾರ ಕಣ್ಣಿಂದ ಡಯಾಗ್ನೋಸಿಸ್ ಮಾಡ್ಬೋದು, ನಾಲ್ಗೆಯಿಂದ ಡಯಾಗ್ನೋಸಿಸ್ ಮಾಡ್ಬೋದು, ಕೆಲವೊಬ್ಬೊಬ್ಬರು ವ್ಯಕ್ತಿ ಉಗುರಿಂದ ನೋಡ್ಬೋದು, ಮತ್ತೆ ಕೆಲವೊಬ್ಬೊಬ್ಬರ ಮೈ ಬಣ್ಣಗಳಿಂದ ತಿಳ್ಕೊಳ್ಬೋದು. ಇದನ್ನೆಲ್ಲ ನಾವು ನೋಡಿ ಪಂಚಭೂತ ಅದೇನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಡಯಾಗ್ನೋಸಿಸ್ ಮಾಡ್ತೀವಿ, ಅವಾಗ ನಮ್ಗೆ ಒಂದು ಪ್ರಾಬ್ಲಮ್ ಇದು ಅಂತ ಇದ್ರೆ ಅದಕ್ಕೆ ಒಂದು 10 ರೀಸನ್ಗಳೇನಿದೆ ಅಂತ ಸಿಗುತ್ತೆ. ಸೊ ಇದರಿಂದ ನಾವು ನಾಳೆ ಆಗ ಅಥವಾ ಮತ್ತೆ ರಿಪೀಟ್ ಆಗೋ ಪ್ರಾಬ್ಲಮ್ನ ನಾವು ಕಟ್ ಡೌನ್ ಮಾಡ್ಬೋದು ಚಾನ್ಸಸ್ನ. ಓಕೆ, ನಾನು ನೋಡ್ದ ಹಾಗೆ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಅಕ್ಯುಪಂಕ್ಚರ್ ಅಂದಾಗ ನಾವೊಂದಷ್ಟು ವಿಡಿಯೋಸ್ಗಳು, ಫೋಟೋಸ್ ಎಲ್ಲವನ್ನು ಕೂಡ ನೋಡಿದಾಗ ಈ ನೀಡಲ್ಲ ಅಥವಾ ಸೂಜಿ ಚುಚ್ಚೋ ರೀತಿಲಿ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಆಮೇಲೆ ನೋಡೋಣ ಅದು ಹೇಗೆ ಅಂತೇಳಿ. ಏನದು ಅಂದ್ರೆ ಯಾವ ರೀತಿ ಅದು ಇದು ಮಾಡ್ತೀರಿ, ಟ್ರೀಟ್ಮೆಂಟ್ ಹೇಗಿರುತ್ತೆ ಅದು? ಓಕೆ, ಇವಾಗ ಸೂಜಿ ಏನಿರುತ್ತೆ ನಮ್ ಕೂದಲಷ್ಟು ಸಣ್ಣಗೆ ಇರುತ್ತೆ. ನಾವ್ ಇಂಜೆಕ್ಷನ್ ಅದೆಲ್ಲ ತಗೊಂಡ್ರೆ ಯಾಕೆ ಜನರಲಿ ನೋವು ಅಂತ ನಮ್ ತಲೆಯಲ್ಲಿ ಇರುತ್ತೆ ಅಂದ್ರೆ ಅದೊಂದ್ ಸ್ವಲ್ಪ ದಪ್ಪ ಸೂಜಿ ಅದು. ಸೊ ಚುಚ್ಚಿದ್ರೆ ಯಾರಿಗಾದ್ರೂ ನೋವಾಗತ್ತೆ. ಮತ್ತೆ ಆಕ್ಯುಪಂಕ್ಚರ್ ಅಲ್ಲಿರೋ ಸೂಜಿ ಸಣ್ಣದಾಗಿರುತ್ತೆ. ಅದರ ಅರ್ಥ ನೀವ್ ಆ ಸಣ್ಣದಾಗಿರೋ ಸೂಜಿಯಲ್ಲಿ ಚುಚ್ಚಿದ್ರೆ ನೋವಾಗಲ್ವಾ ಅಂತ ಅಲ್ಲ, ಅದನ್ನ ಸೂಜಿ ಚುಚ್ಚೋ ವಿಧಾನದ ಮೇಲೆ ಹೋಗುತ್ತೆ ಅವ್ರಿಗೆ ನೋವಾಗಲ್ವಾ ಅಂತ. ಓಕೆ, ನೀವೊಂದ್ ಸಣ್ಣ ಸೇಫ್ಟಿ ಪಿನ್ ತಗೊಂಡು ನೀವ್ ಚುಚ್ಚಿದ್ರೆ ನಿಮ್ಗೆ ಖಂಡಿತ ನೋವಾಗತ್ತೆ. ಬಟ್ ಅದೇ ಸೈಜ್ ಇನ್ನ ಒಂದ್ ಸ್ವಲ್ಪ ಸಣ್ಣ ಇರೋ ನೀಡಲ್ನ ನಾವು ನಮ್ ವಿಧಾನದ ಪ್ರಕಾರ ಹಾಕಿದ್ರೆ ನೀವ್ ಹಾಕಿದ್ರ ಇಲ್ವಾ ಅಂತ ನೀವೇ ಡೌಟ್ ಪಡ್ತೀರಾ. ಬಿಕಾಸ್ ಗೊತ್ತಾಗಲ್ಲ, ಅದು ಸ್ಪೀಡ್ ಇಂದ ಏನ್ ನೀಡಲ್ ಹೋಗುತ್ತೆ ಅದರಿಂದ ನಿಮ್ಗೆ ನೋವು ಅಂತೂ ಗೊತ್ತೇ ಆಗಲ್ಲ. ಬಂಧುಗಳಿಗೆ, ಇದನ್ನ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ನಾನು ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಥವಾ ಆರಂಭದಿಂದ ಮಾತಾಡ್ತಾ ಇದ್ವಲ್ಲ, ಇದು ಮೇನ್ ಟ್ರೀಟ್ಮೆಂಟ್. ಇದು ನಾನು ಪದೇ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಇತ್ತೀಚೆಗೆ ತುಂಬಾ ಪ್ರಚಲಿತದಲ್ಲಿದೆ, ಸಾಕಷ್ಟು ಜನ ಈ ಟ್ರೀಟ್ಮೆಂಟ್ ಕಡೆಗೆ ಬರ್ತಾ ಇದ್ದಾರೆ. ಉದಾಹರಣೆಗೆ ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರಸಿದ್ಧ ಉದ್ಯಮಿಗಳೆಲ್ಲರೂ ಕೂಡ ಇಂಥದ್ದೊಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ದಾರೆ. ನಾನು ಡಾಕ್ಟರ್ ಹತ್ರ ಕೇಳ್ತಾ ಹೋಗ್ತೀನಿ ಏನು ಹೇಗೆ ಅಂತ. ಇದು ಹೇಗೆ, ಏನ್ ಟ್ರೀಟ್ಮೆಂಟ್ ವಿಧಾನ, ಯಾವ ರೀತಿ ಇದು? ಇದು ಆಕ್ಯುಪಂಕ್ಚರ್ ನೀವು ನೋಡ್ತಾ ಇರೋದು ಈಗ ಮೇನ್ಲಿ ಇದನ್ನ ಸುಜೋಕ್ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಆಕ್ಯುಪಂಕ್ಚರ್ ನೀಡಲ್ಸ್. ಈ ಪೇಷಂಟು ಮಂಡಿ ನೋವಿಗೆ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರೆ. ಇವ್ರು ತುಂಬಾ ಅಮ್ಮ ವಯಸ್ಸು ನಿಮ್ದೆಷ್ಟು? 68. ಸೊ 68 ವರ್ಷದಲ್ಲಿ ಇವ್ರು ಮಾಡುವಂತ ಕೆಲಸ ಇವಾಗ ನಾವು 30-40 ವರ್ಷದಲ್ಲಿ ಮಾಡಲ್ಲ. ಆ ತರ ಒಂದ್ ದೇವಸ್ಥಾನ ಮೇಂಟೈನ್ ಮಾಡ್ತಾರೆ. ಸೊ ಅಲ್ಲಿಗೆ ಪ್ರತಿ ದಿವಸದ ಅಲಂಕಾರ ಅದೆಲ್ಲ ಮಾಡ್ಕೊಂಡು ಅಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಮೇನ್ ರೆಸ್ಟ್ರಿಕ್ಷನ್ ಏನ ಕೆಲ್ಸಕ್ಕೆ ಅಂತಂದ್ರೆ ಈ ಮಂಡಿ ನೋವು. ಸೊ ಇವರಿಗೆ ನೀ ರಿಪ್ಲೇಸ್ಮೆಂಟ್ ಬೇಕಾಗುವಂತ ಕೇಸ್ ಇದು. ಅವ್ರು ಅದಕ್ಕೆ ಬೇಡ ಅಂತ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರೆ. ಸೊ ನಾವು ಈಗ ಆಲ್ಮೋಸ್ಟ್ ನಾವು ಬಹಳಷ್ಟು ಇವಾಗ ಕಂಟ್ರೋಲಿಗೆ ಬಂದಿದೆ ಅವರು. ಇದು ಹೇಗೆ ಅಂದ್ರೆ ನೀಡಲ್ಗಳನ್ನ ಪ್ರೆಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋದು? ಇದು ಇನ್ಸರ್ಷನ್ ಆಗುತ್ತೆ. ಇದು ತುಂಬಾ ಡೀಪ್ ಹೋಗೋಂತ ನೀಡಲ್ಸು ಅಲ್ಲ. ಇದೇನ್ ಮಾಡುತ್ತೆ, ಅವ್ರಿಗೆ ಇಲ್ಲಿ ಪೇನ್ ಎಲ್ಲ ಇದ್ದಾಗ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಸೊ ಇನ್ಫ್ಲಮೇಷನ್ ಕಮ್ಮಿ ಆದಾಗ ಅವರಿಗೆ ನೋವು ಕಮ್ಮಿ ಆಗುತ್ತೆ, ಮೂವ್ಮೆಂಟ್ ಈಸಿ ಆಗುತ್ತೆ. ಓಕೆ, ಈಗ ಪ್ರತಿ ಆರೋಗ್ಯ ಸಮಸ್ಯೆಗೂ ಈ ರೀತಿಯಾಗಿ ಮಾಡಬಹುದು ಅಂತ. ಅಂದ್ರೆ ನಾನು ಕೇಳ್ತೋಗೋದು, ಈ ಹೇರ್ ಫಾಲ್ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಫೋಟೋ ವಿಡಿಯೋ ಎಲ್ಲ ನೋಡಿದ್ದೆ, ಅಲ್ಲೂ ಈ ನೀಡಲ್ಗಳನ್ನ ಚುಚ್ಚಿ ಮಾಡ್ತಾರೆ. ಅಥವಾ ಈ ಬೇರೆ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ, ಈ ನರದೇನಾದ್ರೂ ಸಮಸ್ಯೆ ಇದ್ದಾಗ್ಲೂ ಕೂಡ ಇದು ನೋಡಿದ್ದೆ. ಅಂದ್ರೆ ಪ್ರತಿಯೊಂದಕ್ಕೂ ಇದಾಗತ್ತೆ ಹಾಗಾದ್ರೆ? ಹೌದು. ಸೊ ಇದೆಲ್ಲ ಈ ಪಾಯಿಂಟ್ಸ್ ಎಲ್ಲ ಏನ್ ನೋಡ್ತೀರಾ,
ಇದು ನೀವು ಕೇಳ್ಬೋದು, ಮಂಡಿ ನೋವಿಗೆ ಮಂಡಿಯಲ್ಲಿ ಮಾತ್ರ ನೀಡಲ್ಸ್ ಹಾಕ್ಬೇಕಲ್ಲ, ಇಲ್ಲಿ ಯಾಕೆ ಅಂತ. ಸೊ ಇದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮೆಥಡ್ಗಳು, ಇದೆಲ್ಲ ಆಕ್ಯುಪಂಕ್ಚರ್ ಪಾಯಿಂಟ್ಸ್. ಇದು ಲೋಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಓಕೆ ಓಕೆ. ಎಷ್ಟು ದಿನ ಆಗಿದೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶುರು ಮಾಡಿ? ಬರ್ತಾರೆ 10 ದಿವಸಕ್ಕೆ ಒಂದ್ಸತಿ ಆ ಥರ ಬರ್ತಾರೆ. ಓಕೆ ಓಕೆ. ನಿಮ್ಮನ್ನು ಮಾತಾಡ್ಸಿದ್ದಾಯ್ತು, ಸ್ವತಃ ಅವ್ರನ್ನ ಮಾತಾಡ್ಸೋಣ, ನೋಡೋಣ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಅಮ್ಮ, ಏನಮ್ಮ ನಿಮ್ಮ ಹೆಸರು? ನಾಗಮ್ಮ. ನಾಗಮ್ಮ ಅಂತ. ಏನು ಕೆಲಸ ಮಾಡ್ತಿದ್ದೀರಿ? ಕೆಲಸ ಏನು ಸರ್, ಮನೆಯಲ್ಲೇ. ಓಕೆ ಓಕೆ. ಇದು ಏನು ಸಮಸ್ಯೆ ಆಗಿತ್ತು ನಿಮಗೆ? ಮೊಣಕಾಲು ನೋವು ಬಂತು ಸರ್. ಫಸ್ಟಿಂದ ಬರ್ತಾ ಇದ್ದೀನಿ ಅವ್ರ ಹತ್ರ 10-15 ವರ್ಷದಿಂದ. ಅವನ್ನ ಹೇಳ್ತಾನೆ ಇದ್ರು, ಕೆಳಗಡೆ ಕುತ್ಕೋಬೇಡಮ್ಮ, ಬಾತ್ರೂಮ್ಗೆ ಕುತ್ಕೋಬೇಡ, ಬೆಂಚಿ ಮೇಲೇನು ಕುತ್ಕೋ, ಎಲ್ಲ ಕೆಲಸ ಬೆಂಚಿ ಮೇಲೆ ಮಾಡು ಅಂತ. ನಾನು ಮಾಡ್ತಾ ಇರ್ಲಿಲ್ಲ. ಅವ್ರು ಹೇಳ್ತಾರೆ ಅಂತ ನಾನು ಬಂದು ಮಾಡಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ಗೆ ಆಗ್ಲಿಲ್ಲ. ಡಾಕ್ಟ್ರ್ ಆಪರೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಇನ್ನೂ ನಾನು ದಪ್ಪ ಇದೆ, ಕಮ್ಮಿ ಆಗಿದೆ ಇವಾಗ. ಡಾಕ್ಟ್ರ್ ಮಾಡಲೇಬೇಕಮ್ಮ ಆಪರೇಷನ್ ಅಂತ ಹೇಳಿದ್ರು. ಇಲ್ಲ ಸರ್ ಆಗಲ್ಲ ಅಂತ ತಿರ್ಗಾ ಇಲ್ಲೇ ಬಂದು ಹೇಳ್ದೆ ಅವ್ರಿಗೆ. ನಾನು ಆವಾಗಿಂದ ಹೇಳ್ತಾ ಇದ್ದೀನಮ್ಮ, ನೀನೇ ಕೆಳಗಡೆ ಕುತ್ಕೊಳ್ಳೋದೆಲ್ಲ ಕೆಲಸ ಮಾಡೋದು ಅಂತ ಹೇಳಿದ್ರು. ಆಪರೇಷನ್ ಆಗ್ಲೇಬೇಕು ಅಂದಿದ್ರು ಡಾಕ್ಟರ್? ಡಾಕ್ಟರ್ ಅಂದ್ರು. ಮೂಲೆ ಈಗ ಕುತ್ಕೊಂಡಿದೆ ಸರ್, ಎಕ್ಸ್ರಲ್ಲಿ ಮುಂದ್ಮೇಲೆ ಒಂದು ಕುತ್ಕೊಂಡಿದೆ. ಅವ್ರು ಹೆಂಗ್ ಓಡಾಡ್ತೀಯಮ್ಮ ಅಂತಾರೆ ಡಾಕ್ಟ್ರು. ನೀನು ಓಡಾಡ್ತೀಯ, ಹಿಂಗೆ ಓಡಾಡ್ತೀಯ ಅಂತಾರೆ. ಆದ್ರೂ ಧೈರ್ಯ ಮಾಡಿ ಬಂದ್ರಿ ಇಲ್ಲಿಗೆ? ಬರ್ತೀನಿ, ವಾರಕ್ಕೊಂದು ಸಾರು ಆದ್ರೂ ಬಂದು ನೋಡ್ತು. ಓಕೆ. ಈಗ ಹೇಗಿದೆ? ಈಗ ಪರವಾಗಿಲ್ಲ. ಬರ್ತಾ ಇನ್ನು ವಾರಕ್ಕೊಂದು ಸಾರು ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇರ್ತೀನಿ. ಟ್ರೀಟ್ಮೆಂಟ್ ತಗೊಂಡಾಗ ಮತ್ತೆ ರಿಲ್ಯಾಕ್ಸ್, ಆರಾಮ್ ಆಗ್ತೀರಿ. ಯಾವ ಹೆಲ್ತ್ ಇಶ್ಯೂಸ್ಗೆ ಇಲ್ಲಿಗೆ ಬಂದಿದ್ರಿ? ಆನಂತರ ಏನಾಯ್ತು? ನನಗೆ ನಮ್ಮ ಮಾಮ ರೆಫರ್ ಮಾಡಿದ್ದಾರೆ. ನಮ್ಮ ಮಾಮ್ಗೆ ಇನ್ಫ್ಯಾಕ್ಟ್ ಅವ್ರಿಗೆ BP ಇಶ್ಯೂಸ್ ಇತ್ತು, ಅದಕ್ಕೆ ಅವ್ರು ಫಸ್ಟ್ ಬಂದಿದ್ದಾರೆ. ಆವಾಗ ನಾನು ಕನ್ಸಲ್ಟೇಷನ್ ತಗೊಂಡಿದ್ದೆ. ಐ ವಾಸ್ ಡಯಾಗ್ನೋಸ್ಡ್ ವಿತ್ PCOS. And after my wedding, after 2 years, we started trying for a baby, but I mean, it wasn't positive. Avaga nan illi Dr. Praveen hatra, Dr. Pooja and Praveen hatra consultation madidini. Okay. And within 2 months, I successfully got pregnant, and I have a 5-year-old son now. 2017 alli I got married. 2019 alli nan consult madide. Okay. 2020 I have a successful young pregnancy, and I have a 5-year-old boy now. Okay. ಇಲ್ಲಿಗೆ ಬರೋಕು ಮುನ್ನ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರಾ, ಕನ್ಸಲ್ಟ್ ಮಾಡಿದ್ರಾ ಬೇರೆ ಕಡೆ ಎಲ್ಲ? ಕನ್ಸಲ್ಟ್ ಮಾಡಿದ್ದೀನಿ. I consulted a couple of gynecologists, but nothing was positive. Okay. So that is when I thought of getting into, people suggested IVF and IUI. But here things were like, I didn't have to go for an IVF or IUI. It was natural conception with the help of batch therapy and acupuncture both. Okay, okay. ಅಂದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ? Yes, ನ್ಯಾಚುರಲ್ ಆಗಿ. Yes. Okay. IVF ಆತರ ಎಲ್ಲ ಯೋಚನೆ ಮಾಡಿದ್ರ ಒಂದ್ಸರ್ತಿ? ಹೇಗೆ? No, my husband was against it, so he didn't want to get into IVF. He was telling that it'll be normal, you will conceive normally, just try going there for a couple of and within 1.5-2 months I saw the result. I was pregnant. Okay. And now I have a 5-year-old baby. Okay. All thanks to Dr. Praveen and Dr. Pooja. Okay. ನಿಮ್ಮ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? Very nice, very understanding, very cooperative doctors, very friendly in fact. Whenever I used to come with a problem, I used to get my solutions here. Okay. So my experience was very nice overall 5 years back. Yes. ನಿಮ್ಮ ಹೆಸರೇನು, ಏನು ಆರೋಗ್ಯ ಸಮಸ್ಯೆ ಆಗಿತ್ತು? ನನ್ನ ಹೆಸರು ಗಾಯತ್ರಿ ಅಂತ. ನನಗೆ ಸ್ವಲ್ಪ ಹಾರ್ಟಲ್ಲಿ ತೊಂದರೆಗಳಿದೆ. ಆ್ಯಕ್ಚುಲಿ 2023ರಲ್ಲಿ ಹಾರ್ಟಲ್ಲಿ ಸ್ಟಂಟ್ ಹಾಕಿದಾಗ ನನಗೆ ತುಂಬ ಸುಸ್ತಾಗ್ತಿತ್ತು, ಇದಾಗ್ತಿತ್ತು. ಅಂದರೆ ಅವ್ರ ಪಾರ್ಟ್ ಆಫ್ ಅಲೋಪತಿನಲ್ಲಿ ಅವ್ರು ಏನು ಸ್ಟಂಟ್ ಹಾಕಿದ್ರು ಸುಸ್ತಾಗ್ತಾ ಇತ್ತು, ಮಲಗೆ ಇದ್ದೆ, ಏನು ಮಾಡೋಕ್ಕಾಗಲಿಲ್ಲ. ನನಗೇನಂತಂದರೆ 8 ವರ್ಷದಿಂದ ನನಗೆ ಇವ್ರ ಪರಿಚಯ ಇನ್ ದ ಸೆನ್ಸ್ ಏನೇ ಸಣ್ಣ ಪ್ರಾಬ್ಲಮ್ ಆದರೂ ಬಂದು ಅವ್ರಿಗೆ ಇದು ಮಾಡ್ತೀನಿ, ನಾನು ಚೆನ್ನಾಗಾಗ್ಬಿಡ್ತೀನಿ. ಅದೊಂದು ತುಂಬ ನಿಧಾನವಾಗಿ ಇದ್ರಾಗಿ ಒಂಥರ ಆಪ್ಯಾಯವಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಇದು ಅಂದರೆ ಅದು ಹೇಳ್ಕೊಳಕ್ಕೆ ನನಗೆ ಮಾತಿಲ್ಲ, ಅಷ್ಟು ಚೆನ್ನಾಗಿ ಗಂಡ ಹೆಂಡತಿ ಇಬ್ಬರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ.
ಅವಾಗ ನಾನು ಬಂದು ಮೇಡಮ್ ಪೂಜಾ ಅವ್ರ ಹತ್ರ ಎಲ್ಲ ರಿಪೋರ್ಟ್ಸ್ ಎಲ್ಲ ತೋರಿಸ್ದೆ. ತೋರಿಸ್ದಾಗ ಅಂದರು, ಅಮ್ಮ ನಿಮಗೆ ಎಜೆಕ್ಷನ್ ಫ್ರಾಕ್ಷನ್ ತುಂಬ ಕಮ್ಮಿ ಇದೆ, 38 ಇದೆ, ನಾನು ಟ್ರೀಟ್ ಮಾಡ್ತೀನಿ, ನಿಮ್ಮ ಚೆನ್ನಾಗಾಗ್ತೀರಾ ಅಂತಂದರು. ಆಮೇಲೆ ಅವರು ನೀಡ್ಲ್ಸ್ ಹಾಕೋದು ಇದು ಮಾಡೋದು ಮಾಡ್ತಾ ಇದ್ದೆ. ಅಂದರೆ ಇವರು ಮುಂಚೆ ಅಲ್ಲಿ ನಮ್ಮ ರೋಡಲ್ಲೇ ಇದ್ದರು, ಡೈಲಿ ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಎಲ್ಲ ಇದಾಯಿತು. ಬಟ್ ನಾರ್ಮಲ್ಗೆ ಬಂತು, 55ವರೆಗೂ ಬಂದ್ಬಿಡ್ತು ನನ್ನ ಎಜೆಕ್ಷನ್ ಫ್ರಾಕ್ಷನ್. ಅಂದರೆ ನಮಗೆ ಎಜೆಕ್ಷನ್ ಫ್ರಾಕ್ಷನ್ ಅಂದರೆ ಏನಂತಲೂ ಗೊತ್ತಿಲ್ಲ. ಅವರೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಏನೇನು ಹೆಂಗೆ ಹಾರ್ಟ್ ತೊಂದರೆ ಏನಕ್ಕೆ ಬರುತ್ತೆ ಏನು ಅಂತ. ಮತ್ತು ಇನ್ನೊಂದು ಏನಂತಂದರೆ ಊಟ ತಿಂಡಿ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ಏನು ತಿನ್ಬೋದು, ಏನು ತಿನ್ನಬಾರ್ದು, ಏನು ತಿಂದರೆ ನಿಮ್ಗೆ ತೊಂದರೆ ಆಗುತ್ತೆ, ಏನು ತಿಂದರೆ ತೊಂದರೆ ಆಗಲ್ಲ, ಇದೆಲ್ಲ ನಮಗೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ಮಾಮೂಲಿ ಜೀವನ ಶೈಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಲೋಪತಿ ಡಾಕ್ಟರ್ ಏನು ಹೇಳ್ತಾರೆ, ತುಪ್ಪ ತಿನ್ನಬೇಡ, ಎಣ್ಣೆ ಅದೆಲ್ಲ, ಅದು ಕೊಲೆಸ್ಟ್ರಾಲ್ ತಿನ್ನಬೇಡ ಅಂತಾರೆ, ನಾವು ತಿನ್ನೋದಿಲ್ಲ. ಕೆಲವೆಲ್ಲ ಏನು ಹೇಳ್ತಾರೆ, ಕೆಲವು ತಿನ್ಬೋದು ಕೆಲವು ತಿನ್ನಬಾರ್ದು ಅಂತ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ನಿದ್ದೆಗಳು ಬರಲ್ಲಪ್ಪ, ತುಂಬ ತೊಂದರೆ, ನನಗೆ ನಿದ್ದೆನೇ ಬರಲ್ಲ. ನಿದ್ದೆ ಬರಲಿಲ್ಲ ಅಂತ ಬಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಮ್ಯಾಜಿಕ್ ಅಂತಲೇ ನಾನು ಹೇಳ್ತೀನಿ, ಬಂದು ಹೋದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ ನಮಗೆ, ನೀಡಲ್ಸ್ ಹಾಕೋ, ಇದು ಮಾಡೋ, ಸ್ವೀಟ್ಸ್ ಹಾಕೋ, ಏನೋ ಮಾಡ್ತಾರೆ, ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಅಂದರೆ 3 ವರ್ಷದ ಹಿಂದೆ ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಯಿತು. ಬಲಗಡೆ ಕೈ ಎತ್ತಕ್ಕಾಗಲಿಲ್ಲ, ಮಾತು ಹೊಟ್ಟೋಯ್ತು, ಮಾತೇ ಇಲ್ಲ, ಮೂಕರಾಗ್ಬಿಟ್ರು ಟೋಟಲಿ. ಅಂದರೆ ಒಂದೇನಂದರೆ ಇಲ್ಲಿ ಬರ್ತಿದ್ದೀವಿ ನಾವು, ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ, ಇವಾಗ ಅವ್ರ ಕೈ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ. ಇನ್ನು ಸ್ವಲ್ಪ ಇದೊಂದು ಬರಬೇಕಷ್ಟೇ, ಅದರ್ವೈಸ್ ಎಲ್ಲ ಸ್ನಾನ ಮಾಡೋದು ಇದು ಮಾಡೋದು ಎಲ್ಲ, ಅಂದರೆ ಊಟ ಒಂದು ಎಡಗೈಯಲ್ಲಿ ತಿಂತಾ ಇದ್ದಾರೆ. ಮಾತಂತೂ ಫಸ್ಟ್ ಕ್ಲಾಸಾಗಿ ಮಾತಾಡ್ತಾರೆ, ಇವಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದು ಬಿಟ್ಟರೆ ನಮಗೆ ಇವರು ಹತ್ರ ಇದು. ಆ್ಯಂಡ್ ನನಗೆ ಮಂಡಿ ತುಂಬ ಪ್ರಾಬ್ಲಮ್ ಇದೆ, ನಡೆಯೋದಕ್ಕೆ ಆಗಲ್ಲ, ಮನೇಲೂ ನಡೆಯೋದಕ್ಕಾಗಲ್ಲ. ಅಂದರೆ ಅವಾಗವಾಗ ಏನಾದರೂ ತೊಂದರೆ ಆದಾಗ ಬರ್ತೀವಿ, ರಿಲೀಫ್ ಸಿಗತ್ತೆ. ಆ್ಯಂಡ್ ಮೊನ್ನೆ ಇದೇ ಥರ ನನಗೇನಾಯಿತು, ಮೊನ್ನೆ ಭಾನುವಾರ ನಮ್ಮ ಮನೇಲಿ ಕುಸಿದು ಬೀಳೋ ಥರ ಆಗೋಯ್ತು, ಕಾಲು ಎಡಗಾಲು ಏನೂ ಪ್ರಯೋಜನ ಇಲ್ಲ. ಆವಾಗ ಏನು ಮಾಡಿದೆ, ಸೋಮವಾರ ನಾನು ಹತ್ಕೊಂಡೇ ಬಂದೆ ಇವ್ರ ಹತ್ರ. ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲಿಲ್ಲ, ಕೂತ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ಥರ ತೊಂದರೆ ಆಗೋಯ್ತು. ಸರ್ ಬಂದು ಅವ್ರ ಹತ್ರ ನಾನು ಹೇಳಿ ಹತ್ಕೊಂಡಪ್ಪ, ನನ್ನ ಪರಿಸ್ಥಿತಿ ಹಿಂಗಾಗಿದೆ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮಂಡಿ ಏನೂ ಮಾಡೋಕ್ಕಿಲ್ಲ, ಸ್ಟ್ರೈಟ್ ಮಾಡಿದ್ರು ಇಲ್ಲ, ಮಡ್ಚೋಕ್ಕಾಗಲಿಲ್ಲ, ಎಲ್ಲ ಥರ ತೊಂದರೆಗಳಾಗೋಯ್ತು. ಆಮೇಲೆ ನಾನೇನು ಮಾಡಿದೆ ಅಂದ್ರೆ, ಇಲ್ಲ ಅವರು ಏನು ಮಾಡಿದ್ರು, 3 ದಿನದಲ್ಲಿ ನೀನು ಚೆನ್ನಾಗಾಗ್ತೀಯಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಟ್ರೀಟ್ ಮಾಡ್ತೀನಿ ಅಂತ ಮಾಡಿದ್ರಪ್ಪ. ಇವತ್ತು ನಾನು ಖುಷಿಯಾಗಿದ್ದೀನಿ, ನನಗೆ ನೋವು ಎಲ್ಲ ಕಮ್ಮಿ ಆಗಿದೆ, ಎಲ್ಲ ಥರ ಇದಾಗಿದೆ, ತುಂಬ ಸಂತೋಷವಾಗಿದೆ. ಅಂದರೆ ನಾನು ಜನರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಹೇಳ್ತೀನಿ ಅಂತಂದರೆ, ಅಟ್ಲೀಸ್ಟ್ ಒಂದು ಸಲ ಪ್ರಯತ್ನ ಪಟ್ಟರೆ ಅವ್ರಿಗೆ ಇದ್ರ ತಿಳುವಳಿಕೆ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಅಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಅದೇ ಪ್ರಶ್ನೆ ಕೇಳ್ತೀನಿ, ಅಂದ್ರೆ ಈಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಿರ್ತಾರಲ್ಲ, ಅಂತವ್ರಿಗೆ ನೀವೊಂದು ಸಲಹೆ ಕೊಡ್ತೀರಿ? ಖಂಡಿತ, ಆರಾಮಾಗಿ ಬರ್ಬೋದು, ಧೈರ್ಯವಾಗಿ ಧಾರಾಳವಾಗಿ ಬರ್ಬೋದು, ಚೆನ್ನಾಗಿ ಆಗ್ತಾರೆ. ನಾ ಹೇಳೋದ್ನೆಲ್ಲ ನಂಬಿಕೆ ಇದೆ. ಅಂದರೆ ಏನೋ ಗೊತ್ತಿಲ್ಲ ನನಗೆ ಆ ಒಂದು ನಂಬಿಕೆ. ಅಂದರೆ ಇವ್ರು ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ನಂದು ಒಂದೇ ಒಂದು ಜನರಿಗೆ ಇದೇನು ಅಂತಂದರೆ, ಒಂದೊಂದು ಕಡೆ ಒಂದೊಂದು ವೈಬ್ರೇಷನ್ಸ್, ಗುಡ್ ವೈಬ್ರೇಷನ್ಸ್ ಇದೆ. ಇಲ್ಲಿ ಅದೇನೋ ದೇವರು ಅವರಿಬ್ಬರಿಗೆ ಅಂತ ಒಳ್ಳೆ ಇದು ಕೊಟ್ಟಿದ್ದಾರೆ. ಪ್ರಯತ್ನ ಪಡಿ, ದಯವಿಟ್ಟು ಒಂದು ಸಲ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋದರೆ ನಿಮಗೆ ಗೊತ್ತಾಗೋಗುತ್ತೆ. ಅಂದರೆ ನಾವು ಏನೇ ಹೇಳಿದ್ರು ಬಂದು ಪ್ರಾಕ್ಟಿಕಲಾಗಿ ಅವ್ರು ಬಂದರೆ ಮಾತ್ರನೇ ಅವ್ರಿಗೆ ಗೊತ್ತಾಗೋದು. ಬಂಧುಗಳೇ, ನಾನು ಅದೇ ಹೇಳ್ತಾ ಇದ್ನಲ್ಲ, ಆರಂಭದಲ್ಲಿ ನಿಮಗೆ ಅದನ್ನೇ ಹೇಳಿದ್ದು. ಇದನ್ನ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಇತ್ತೀಚೆಗೆ ವಿಪರೀತ ಪ್ರಸಿದ್ಧಿಯನ್ನ ಪಡಿತಾ ಇದೆ, ಸಾಕಷ್ಟು ಜನ ಈ ಕಡೆಗೆ ಬರ್ತಾ ಇದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂತಹ ಆರೋಗ್ಯ ಸಮಸ್ಯೆ ಅಂತಲ್ಲ, ನಿಮ್ ಹೇರ್ ಫಾಲ್ ಇಂದ ಹಿಡಿದು ಅಂದ್ರೆ ತಲೆಯಿಂದ ನಿಮ್ಮ ಕಾಲಿನವರೆಗೆ ಪ್ರತಿ ಆರೋಗ್ಯ ಸಮಸ್ಯೆಗೂ ಕೂಡ ನಿಮ್ಗೆ ಇಲ್ಲಿ ಪರಿಹಾರ ಇದೆ. ತೀರಾ ಒತ್ತಡದಲ್ಲಿ ಏನಾದ್ರೂ ಒದ್ದಾಡ್ತಾ ಇದ್ರೆ, ತೀರಾ ಸ್ಟ್ರೆಸ್ ಅಲ್ಲಿ ಇದ್ದೀರಿ ಅಂತ ಆದ್ರೆ, ನೀವು ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು, ನಾವು ಆರಾಮ್ ಫೀಲ್ ಮಾಡಬೇಕು, ಆರಾಮಾಗಿ ಕೆಲ್ಸಕ್ಕೆ ಹೋಗಬೇಕು ಅಂತ ಏನಾದ್ರೂ ನಿಮ್ಗೆ ಅನಿಸ್ತಾ ಇದ್ರೆ ಒಮ್ಮೆ ಇಲ್ಲಿಗೆ ಬನ್ನಿ. ನಾನು ಬರಲೇಬೇಕು ಅಂತ ನಾನು ಒತ್ತಾಯಿಸ್ತಾ ಇಲ್ಲ, ಇಲ್ಲಿಗೆ ಬನ್ನಿ. ಇಲ್ಲಿರುವಂತ ಡಾಕ್ಟರ್ಸ್ಗಳ ಜೊತೆಗೆ ಆರಾಮಾಗಿ ಮಾತಾಡಿ, ಯಾರಾದ್ರೂ ಪೇಷಂಟ್ಸ್ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ರೆ ಅವ್ರ ಜೊತೆಗೂ ಕೂಡ ಒಂದಷ್ಟು ಹೊತ್ತುಗಳ ಕಾಲ ಕುತ್ಕೊಂಡು ಚರ್ಚೆ ಮಾಡಿ, ನೀವು ಬೇರೆ ಬೇರೆ ಹತ್ರ ಒಂದಷ್ಟು ವಿಚಾರಿಸಿ, ಆನಂತರ ನಿಮಗೆ ಇಷ್ಟ ಆಯ್ತು ಅಂತ ಆದ್ರೆ ನೀವು ಹಣವನ್ನ ಸ್ಪೆಂಡ್ ಮಾಡಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಬಹುದು. ಇದು ನಂದೊಂದು ಸಲಹೆ. ಒಂದೊಳ್ಳೆ ಟ್ರೀಟ್ಮೆಂಟ್ ಪಡೆಯುವಂತ ಸ್ಥಳ ಅಂತ ನನಗೆ ಅನಿಸ್ತು.
ಆ ಕಾರಣಕ್ಕಾಗಿ ಇದನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.